ಉದ್ಯಾನ ನಗರಿಯಲ್ಲಿ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ವಿಸ್ತರಣೆ. ಬೆಂಗಳೂರಿನ ವಿಜಯನಗರದಲ್ಲಿ ನಮ್ಮ ಸಂಘಟನೆಯ ಬೆಂಗಳೂರಿನ ನೂತನ ಕಚೇರಿ ಹಾಗೂ ಬೆಂಗಳೂರು ನಗರ ಸಮಿತಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಚೆನ್ನಯ್ಯ ವಸ್ತ್ರದ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಟಿಎಚ್ಎಂ ರಾಜಕುಮಾರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ರಾಮಕೃಷ್ಣ, ರಾಜ್ಯ ಕಾರ್ಯದರ್ಶಿಗಳಾದ ಮನೋಜ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್, ಕಾರ್ಯದರ್ಶಿ ರಾಘವೇಂದ್ರ ಇವರ ಉಪಸ್ಥಿತಿಯಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಸುನಿಲ್ ವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ರುದ್ರೇಶ್ ಬಿಎಂ ಇವರನ್ನ ಉಪಾಧ್ಯಕ್ಷರನ್ನಾಗಿ ಸಂತೋಷ್ ಬಿವಿ ಇನ್ನಿತರರನ್ನು ಆಯ್ಕೆ ಮಾಡಿಕೊಂಡು ಮಾಹಿತಿ ಹಕ್ಕು ಅಧಿನಿಯಮದ ಬಗ್ಗೆ ಹಾಗೂ ವೇದಿಕೆಯ ಮೂಲ ಧ್ಯೇಯೋದ್ದೇಶ ಬಗ್ಗೆ ವಿವಿಧ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ ತಿಳಿಸಿದ ನಂತರ ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿ ಎಂ ಸುನಿಲ್ ಮತ್ತು ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಇವರನ್ನ ಘೋಷಿಸಿ ಆದೇಶ ಪತ್ರವನ್ನ ವಿತರಿಸಲಾಯಿತು. ಹಾಗೆಯೇ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನ ಘೋಷಣೆ ಮಾಡಲಾಗಿದೆ. ಅದ್ಭುತವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ಬೆಂಗಳೂರು ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರು ಮುಕ್ತಾಯಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಚೆಕ್ ನ್ಯೂಸ್ ಕನ್ನಡ, ಬೆಂಗಳೂರು. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೊಂದು ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆ ಏನಿತ್ತು ನಮ್ಮ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಒಂದು ಟೀಮು ಬಹಳ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ರಾಜ್ಯಕ್ಕೆ ಈ ಬೆಂಗಳೂರು ಟೀಮ್ ಅಂತಕ್ಕಂಥದ್ದು ಒಂದು ಫೌಂಡೇಶನ್ ಇದ್ದಂಗೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ಕೆಲಸ ಮಾಡ್ತಕ್ಕಂಥವ್ರು ಬೇಕು ಅಂತ ಸಾಕಷ್ಟು ಜನ ಬಂದ್ರು. ನಾವು ನಮ್ಮ ರಾಜ್ಕುಮಾರ್ ಸರ್ ಇಲ್ಲಿ ತನಕ ವೇಟ್ ಮಾಡ್ತಿದ್ವಿ, ಯಾರು ಬೇಡ, ಒಂದಿಷ್ಟು ಜನ ಕೆಲಸ ಮಾಡೋರು ಬರಲಿ ಅಂತೇಳಿ. ಕೊನೆಯದಾಗಿ ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ಈ ಥರದ್ದು ಟೀಮ್ ಇದೆ, ಚೆನ್ನಾಗಿದೆ, ಮಾಡ್ತಾರೆ ಅಂತ ಅಂದಾಗ ತಮ್ಮೆಲ್ಲರ ಪರಿಚಯ ಆಯಿತು. ತಾವು ಸಂಪೂರ್ಣ ಬೆಂಗಳೂರು ಏನು ಜವಾಬ್ದಾರಿ ಹೊತ್ತುಕೊಂಡಿದ್ದೀರಿ. ತಮಗೆಲ್ಲ ಕೂಡ ಸಂಘಟನೆಯ ಪರವಾಗಿ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಂಘಟನೆ ವತಿಯಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಂದ್ರೂ ಕೂಡ ನಾವು ನೀಡೋದಕ್ಕೆ ರೆಡಿ ಇದ್ದೀವಿ. ತಮ್ಮಲ್ಲಿ ಒಂದೇ ಕಳಕಳಿಯ ವಿನಂತಿ ಏನಂತಂದ್ರೆ, ಸಂಘಟನೆಯ ಕಾರ್ಯಕರ್ತರು ರಾಜ್ಯದ ಯಾವ ಮೂಲೆಯಿಂದ ಕೂಡ ಬೇಕಾದರೂ ತಮಗೆ ಕರೆ ಮಾಡ್ತಾರೆ. ನೀವು ರಾಜ್ಯ ಸಮಿತಿಯವರಾಗಿ ಅಥವಾ ಜಿಲ್ಲಾ ಏನು ರಾಜ್ಯ ಕೇಂದ್ರದಲ್ಲಿರ್ತಕ್ಕಂಥವ್ರು ಅವರಿಗೆ ಒಂದು ಸ್ವಲ್ಪ ಸಹಕಾರ ನೀಡಿ. ಇಲ್ಲ ಏನಾರ ಒಂದು ರೋಡ್ ಪ್ರಾಬ್ಲಮ್ ಐತೆ, ಸಾರ್ವಜನಿಕರಿಗೆ ಏನು ಕುಂದು ಕೊರತೆ ಐತಿ, ಫಸ್ಟ್ ಆಫ್ ಆಲ್ ನಾವು ಒಂದು 2-3 ಹೋಗ್ರಿ, ಒಬ್ರು ವಿಡಿಯೋ ಮಾಡಿಸ್ತಾರೆ, ಅಪ್ಲೋಡ್ ಮಾಡ್ರಿ, ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ. ಅವ್ನು ಯಾವನು ಕೇಳ್ತಾನೆ, ನೀನು ಇದು ಸ್ವಚ್ಛವಾಗಿ ಮಾಡಿದ್ದಪ್ಪ ಅಂದ್ರೆ ನಾನು ಯಾಕೆ ಅಪ್ಲೋಡ್ ಮಾಡ್ತಿದ್ದೆ ಅಂತ ಕ್ವಶನ್ ಮಾಡಿ. ಹಾಗಾಗಿ ಒಂದು ಬೇರೆ ಮಾತೇ ಇಲ್ಲ. ನಮ್ಮ ಹೋರಾಟ ಪಾರದರ್ಶಕವಾಗಿರಬೇಕು, ಕಾನೂನುಬದ್ಧವಾಗಿರಬೇಕು. ಸಿಂಗಲ್ ಆಗಿ ಯಾವುದೇ ಸದಸ್ಯರಾಗಲಿ, ಯಾವುದೇ ಹೋರಾಟಗಾರರಾಗಲಿ ಸಿಂಗಲ್ ಯಾವೇನು ಆಯ್ಕೆ ಮಾಡಬೇಡಿ. ನೀವೊಂದು ಇಲ್ಲಿ ಭ್ರಷ್ಟಾಚಾರ ನಡೀತೈತಿ, ಈ ಅಧಿಕಾರಿ ಕ್ವಶನ್ ಮಾಡಬೇಕು, ಈ ಅಧಿಕಾರಿ ನಾವು ಮನೆ ಕಳಿಸ್ಬೇಕು ಅಂತಂದು ನಮ್ಮ ಪ್ಲಾನಿಂಗ್ ನಡೀತಿದ್ನಪ್ಪ ಅಂದ್ರೆ ನಮ್ಮ ಸಂಘಟನೆಯ ನಮಗೆ ಈ ರೀತಿ ಅನ್ಯಾಯ ಆಗುತ್ತೆ, ಒಂದು ಪಾಣಿಗಳು ಚೇಂಜ್ ಆಯಿತು, ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಆಗುತ್ತೆ. ಇದನ್ನ ಪರಿಶೀಲಿಸಿ ಅಂತಂದ್ರೆ ಇವ್ರು ಏನ್ ಮಾಡ್ತಿದ್ರು, ತಹಸೀಲ್ದಾರ್ ಅದನ್ನ ಯಥಾವತ್ತಾಗಿ ಏನ್ ಮಾಡ್ತಿದ್ರು, ಇದು ಸಿವಿಲ್ ಮ್ಯಾಟರ್, ನೀವು ನ್ಯಾಯಕ್ಕೆ ಹೋಗಿ ಬಗೆಹರಿಸ್ಕೊಡ್ರಿ ಅಂತಂದು ಹೇಳ್ತಿದ್ರು. ನಾವು ವಕೀಲರು ಮಾಡ್ಬೇಕಾಯ್ತು, ವಕೀಲರು ವರ್ಷಗಟ್ಟಲೆ ಸಿವಿಲ್ ಮ್ಯಾಟರ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, 10 ವರ್ಷ 20 ವರ್ಷ 25 ವರ್ಷ ಇನ್ನ ನಡೀತಾನೆ ಇದಾವೆ. ಒಂದು ಇಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರ್ಬೋದು, ಅಲ್ಲಿ ಬಿಟ್ಟು ಕೂಡ ನಾವು ಮತ್ತೆ ಏನ್ ಮಾಡ್ತಾರ, ಹೈಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಹೋಗ್ತಾರ. ಆದ್ರೆ ಎಲ್ಲಿ ನ್ಯಾಯ ಸಿಗ್ತಾಗ ನಾವು ವಕೀಲರಿಗೆ ಫೀಸ್ ಕಟ್ತಾನೆ ಇದ್ದೀವಿ. ಈ ಒಂದು ಇದನ್ನು ನಾನು ಮನಗಂಡು ಕೆಲವೊಂದು ನಮ್ಮ ವೇದಿಕೆಗೆ ಯಾರು ಇದು ಕೊಟ್ಟಿರ್ತಾರಲ್ಲ, ದೂರು ಕೊಟ್ಟಿರ್ತಾರಲ್ಲ, ಆ ದೂರಿನ ಪ್ರತಿಗಳನ್ನ ಇಟ್ಕೊಂಡು ನಾನು ನಮ್ಮ ಎಸಿ ತಹಸೀಲ್ದಾರಿಗೆ ಕೊಟ್ಟೆ. ಫಸ್ಟ್ ತಹಸೀಲ್ದಾರಿಗೆ ಕೊಡು, ಸಿರುಗುಪ್ಪ ತಹಸೀಲ್ದಾರ್ ಫಸ್ಟ್ ಇದೆ ಹೇಳ್ತಿರೋದು. ಅಲ್ಲಿ ಕೊಟ್ಟ ತಕ್ಷಣ ಅವರು ಏನ್ ಮಾಡಿದ್ರು, ಪಾರ್ಟಿಗಳ ಹತ್ರ ಅಂದ್ರೆ ಅಪೋಸಿಟ್ ಪಾರ್ಟಿಗಳು ಯಾರು ವೀಕ್ ಇರ್ತಾರ, ಯಾರು ಪ್ರಭಾವಿಗಳು ಇರ್ತಾರ, ಅವ್ರ ದುಡ್ಡು ಇಸ್ಕೊಂಡು ಆರ್ಡರ್ ಮಾಡ್ಬಿಡ್ತಾರ. ನಾನು ಇದನ್ನ ಫಸ್ಟ್ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.